ತುಮಕೂರು ಡಿಸ್ಟ್ರಿಕ್ಟು ಮಧುಗಿರಿ ತಾಲೂಕು ದೊಡ್ಡ ದಾಳವಟ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಂದೆ ಇದ್ದೀನಿ. ಇದು ಕ್ರಿಸ್ತಪೂರ್ವ 1510 ಇಂದ 520 ಈ ಸಮಯದಲ್ಲಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ಇದರದ್ದು ಇತಿಹಾಸ ತುಂಬ ಪುರಾತನದ್ದು. ಇದು ಸುಮಾರು ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಉದ್ಭವಗೊಂಡು ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಿರೋದು. ಕ್ರಮೇಣ ಸ್ವಲ್ಪ ದಿವಸದ ಕಳೆದ ಮೇಲೆ ಮೂರ್ತಿ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿದು ಒಂದು ಉದ್ಭವ ಆಗಿರೋದು ಬಿಟ್ಟು ಒಂದು ಮೂರ್ತಿನ ಒಂದು ಮಾಡಿದ್ದಾರೆ. ಬನ್ನಿ ನಾವು ಇವಾಗ ದೇವಸ್ಥಾನದ ಒಳಗೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ಕೊನೆವರೆಗೂ ನೋಡಿ. ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಇರುವಂಥ ದೇವಸ್ಥಾನ ಇದು. ಸೊ ಇದಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಬರೋದು ಹೇಗೆ ಅಂತ ಒಂದು ಸರಿ ನೋಡ್ಕೊಂಬಂದ್ಬಿಡಿ. ಈ ದೇವಸ್ಥಾನ ಆ್ಯಕ್ಚುಲಿ ಕರ್ನಾಟಕ ಆಂಧ್ರ ಬಾರ್ಡರ್ನಲ್ಲಿದೆ. ಕರ್ನಾಟಕ ಅಂದರೆ ನಿಮಗೆಲ್ಲ ಗೊತ್ತಿದೆ, ಮಧುಗಿರಿ ಇದು ಆಲ್ಮೋಸ್ಟ್ ಬಾರ್ಡರು. ಇಲ್ಲಿಂದ ಒಂದು 30 ಕಿಲೋಮೀಟ್ರು ನಿಮಗೆ ಹಿಂದೂಪುರ ಸಿಗುತ್ತೆ. ಹಿಂದೂಪುರ ಆಂಧ್ರ, ಇದು ಕರ್ನಾಟಕ. ಆ್ಯಕ್ಚುಲಿ ಇದು ಕರ್ನಾಟಕದಲ್ಲಿದೆ ಈ ದೇವಸ್ಥಾನ. ನೀವು ಇಲ್ಲಿಗೆ ರೀಚ್ ಆಗೋದಕ್ಕೆ ಬಸ್ಸಲ್ಲಿ ಬರ್ಬೋದು, ಇಲ್ಲ ನಿಮ್ಮ ಸ್ವಂತ ವಾಹನಗಳು, ಇಲ್ಲ ನಿಮಗೆ ಟ್ರೈನಲ್ಲಿ ಬರ್ತೀನಿ ಅಂದರೆ ನೀವು ಹಿಂದೂಪುರ ಜಂಕ್ಷನ್ನು ಅಲ್ಲಿ ಇಳಿಬೇಕಾಗುತ್ತೆ. ಐ ಥಿಂಕ್ ಜಂಕ್ಷನ್ ಅದು ಗೊತ್ತಿಲ್ಲ, ಬಟ್ ಹಿಂದೂಪುರ ರೈಲ್ವೆ ಸ್ಟೇಷನ್ ಹತ್ರ ಈಗ ಜೀರ್ಣೋದ್ಧಾರಕ್ಕೆ ತೊಗೊಂಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಈಗ ಕೆಲಸ ನಡೀತಾ ಇದೆ. ಸುಮಾರು 2 ವರ್ಷ ಆಗಿದೆ ಅನ್ಸುತ್ತೆ ಈ ಜೀರ್ಣೋದ್ಧಾರ ಮಾಡೋಕ್ಕೆ. ಸೊ ಈಗ ಉದ್ಭವ ಮೂರ್ತಿನ ಮುಚ್ಚಿಟ್ಟಿದ್ದಾರೆ. ಅಂದರೆ ಅದು ಎಲ್ಲಿತ್ತು ಆ ಜಾಗ ಅದೇ ಜಾಗದಲ್ಲೇ ಇದೆ. ಉದ್ಭವ ಮೂರ್ತಿನ ಮಾತ್ರ ಈಗ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ನಿತ್ಯ ಪೂಜೆ ಆಗುತ್ತೆ, ಬಟ್ ಈ ಮೂರ್ತಿನ ಒಂದು ಪೂರ್ತಿಯಾಗಿ ಮುಚ್ಚಿಟ್ಟು ಕವರ್ ಮಾಡಿ ಇಟ್ಟಿದ್ದಾರೆ. ನಾವಿವತ್ತು ಆ್ಯಕ್ಚುಲಿ ಇಲ್ಲಿನ ಪ್ರಧಾನ ಅರ್ಚಕರು ಮಧು ಅಂತ ಅವ್ರ ಹೆಸರು, ಅವ್ರನ್ನೂ ಮೀಟ್ ಮಾಡೋಣ. ಅವರಿಂದನೂ ಒಂದಿಷ್ಟು ಏನಾದರೂ ಹಳೆಯ ಪುರಾತನದ ಇನ್ಫಾರ್ಮೇಷನ್ ಏನಾದರೂ ಸಿಗುತ್ತಾ ಅವ್ರ ಹತ್ರನೂ ಹೋಗಿ ಮಾತಾಡ್ಸೋಣ. ಬನ್ನಿ ಹೋಗೋಣ. ಇದು ದೇವಸ್ಥಾನದ ಕಾರ್ಯ ನಡೀತಾ ಇರೋದು. ಜೀರ್ಣೋದ್ಧಾರ ಆಗಿ ಕೆಲಸ ನಡೀತಾ ಇದೆ.
ನಾನು ಹೇಳಿದ್ದು ಅರ್ಚಕರು ಅಂದರೆ ಪ್ರಧಾನ ಅರ್ಚಕರು ಮಧು ಸ್ವಾಮಿಗಳು ಅಂತ, ನಮಗೆ ಒಂಥರ ಗುರುಗಳಿದ್ದಂಗೆ. ಒಳ್ಳೆಯದು. ಈ ದೇವಾಲಯದ ಪ್ರಧಾನ ಅರ್ಚಕರು. ಸೊ ಈ ದೇವಸ್ಥಾನದ ಪುರಾತನ ಹಿಸ್ಟ್ರಿಯನ್ನು ಅವ್ರು ಹೇಳ್ತಾರೆ, ದಯವಿಟ್ಟು ಎಲ್ಲರೂ ಕೇಳಿ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಜ್ರನಗಾಯ ವಿದ್ಮಹೇ ತೀಕ್ಷ್ಣದೃಷ್ಟಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಮಧುಗಿರಿ ತಾಲ್ಲೂಕು ಐಡಿಹಳ್ಳಿ ಹೋಬಳಿ ದೊಡ್ಡದಾಳಿಯುಟ್ಟ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಕ್ಷೇತ್ರ ಮಹಿಮೆ ಹಾಗೂ ದೇವಾಲಯದ ಬಗ್ಗೆ ವಿವರಣೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿಯು ಇಲ್ಲಿ ಉದ್ಭವ ಮೂರ್ತಿಯಾಗಿ ಇದ್ದಾನೆ. ಇದು ಬಂದು ಚೋಳರಾಜರ ಕಾಲದಲ್ಲಿ ದೇವಾಲಯ ನಿರ್ಮಾಣವಾಗಿದೆ. ಅದಕ್ಕೆ ಮೊದಲು ದಳ ಮಹರ್ಷಿಗಳು ಕೆಲವಾರು ವರ್ಷ ಸ್ವಾಮಿನ ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ. ಆ ತಪಸ್ಸಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಮೆಚ್ಚುಗೆಯಾಗಿ ಸ್ವಾಮಿ ಪ್ರತ್ಯಕ್ಷ ಆಗ್ತಾನೆ. ಲಕ್ಷ್ಮೀ ನರಸಿಂಹಸ್ವಾಮಿ ಆಗ ದಳ ಮಹರ್ಷಿಗಳಿಗೆ ಆಜ್ಞೆ ಮಾಡ್ತಾನೆ, ನಾನಿಲ್ಲಿ ಉದ್ಭವಿಸ್ತೀನಿ, ನನ್ನ ಪೂಜೆ ಮಾಡ್ಕೊಂಡಿರು ಅಂತೇಳಿ ಅವ್ರಿಗೆ ಆಜ್ಞೆ ಮಾಡಿದಾಗ ಆ ದಳ ಮಹರ್ಷಿಗಳು ಕೆಲವಾರು ವರ್ಷ ಸ್ವಾಮಿನ ಪೂಜೆ ಮಾಡ್ಕೊಂಡಿರ್ತಾರೆ. ಆ ದಳ ಮಹರ್ಷಿಗಳು ಕಾಲವಾದ ಮೇಲೆ ಸ್ವಾಮಿಗೆ ಪೂಜೆ ನಿಂತೋಗುತ್ತೆ. ಆ ಪೂಜೆ ನಿಂತೋದಾಗ ಒಂದು ಹರಳಿ ಮರ ಅಲ್ಲಿ ಉಟ್ಕೊಂಡು ಸ್ವಾಮಿಗೆ ನೆಳ್ಕೊಟ್ಕೊಳ್ತಾ ಇರುತ್ತೆ. ಆಗ ಬಂದು ಇದು ಹಿಂದೂಪುರಕ್ಕೆ ಕಾಲ್ದಾರಿಯಾಗಿತ್ತು. ಸುತ್ತಮುತ್ತ ಅಡಿಕೆ ವ್ಯಾಪಾರದವರು ಅತಿ ಹೆಚ್ಚಾಗಿದ್ದರು. ಪ್ರತಿನಿತ್ಯ ಅಡಿಕೆ ವ್ಯಾಪಾರದವರು ಆ ಮರದ ಕೆಳಗೆ ಬಂದು ವಿಶ್ರಾಂತಿ ತಗೊಂಡು ವ್ಯಾಪಾರಕ್ಕೆ ಚಲಿಸ್ತಾಯಿದ್ರು. ಆ ವ್ಯಾಪಾರಕ್ಕೆ ಚಲಿಸ್ತಾ ಇರಬೇಕಾದ್ರೆ ಒಂದು ದಿನ ಸ್ವಾಮಿನ ಕಲ್ಲು ಅಂದ್ಕೊಂಡು ಅದರ ಪಕ್ಕ 2 ಕಲ್ಲನ್ನ ಇಟ್ಟು ಅನ್ನ ಮಾಡಿದ್ದಾರೆ. 1 ಸಲ ಮಾಡಿದ್ದಾರೆ, 2 ಸಲ ಮಾಡಿದ್ದಾರೆ, 3 ಸಲ ಮಾಡಿದ್ದಾರೆ. ಅನ್ನ ರಕ್ತವಾಗಿ ಉಕ್ಕಿ ಅಡುಗೆ ಮಾಡೋರು ಮೂರ್ಛಾಕಾಂತರ ಆಗ್ತಾರೆ. ಆ ಮೂರ್ಛಾಕಾಂತರ ಆದಾಗ ಪೂರ್ವದಿಂದ ಒಂದು ವ್ಯಕ್ತಿ ಬಂದು ಆ ವ್ಯಕ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ ವ್ಯಕ್ತಿ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಮೈ ತುಂಬಿ ನನ್ನ ಮೇಲೆ ಅಡುಗೆ ಮಾಡೋದ್ರಿಂದ ಈ ಥರ ಆಗಿದೆ ಅಂದಾಗ ಅದನ್ನೆಲ್ಲ ತೆಗೆದು ದೇವ್ರನ್ನ ತೊಳೆದು ಆ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ. ಆ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಅವರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆದಾಗ ಅವರು ದೇವ್ರನ್ನ ಪ್ರಾರ್ಥನೆ ಮಾಡಿ, ನಮಗೆ ಗೊತ್ತಿಲ್ಲ, ನಾವು ತಪ್ಪು ಮಾಡಿದ್ದೀವಿ, ಕ್ಷಮಿಸಿ ಅಂತ. ಆಗ ಲಕ್ಷ್ಮೀ ನರಸಿಂಹಸ್ವಾಮಿ ನುಡಿತಾರೆ, ನೀವು ಮಾಡಿರೋ ತಪ್ಪಿಗೆ ಅಡಿಕೆ ವ್ಯಾಪಾರದ ಬಂದ ಲಾಭದಲ್ಲಿ ಒಂದು ದೇವಾಲಯನ ಕಟ್ಟಬೇಕು ಅಂತ ಅವರು ಸ್ವಾಮಿ ಹೇಳ್ತಾರೆ. ಆಗ ಅಡಿಕೆ ವ್ಯಾಪಾರದ ಬಂದ ಲಾಭದಲ್ಲಿ ಒಂದು ಹಳೆ ಅಂದರೆ ಆಗಿನ ಕಾಲದಲ್ಲಿ ಗರ್ಭಗುಡಿನ ಅವರು ಕಟ್ಸ್ಕೊಡ್ತಾರೆ ಅಡಿಕೆ ವ್ಯಾಪಾರ. ಮುಂದೆ ಎಲ್ಲ ಚೋಳರಾಜ, ಅದಕ್ಕೆ ದಾಳಿ ವಟ್ಟ. ದಾಳಿ ಅಂದರೆ ದಳ ಮಹರ್ಷಿ, ವಟ ಅಂದರೆ ವೃಕ್ಷ, ಎರಡೂ ಸೇರಿ ದಾಳಿ ವಟ್ಟ ಆಗಿದೆ. ಇಲ್ಲಿ ವಿಶೇಷವಾಗಿ ಆಷಾಢ ದಶಮಿಯಿಂದ ಪೂರ್ಣಿಮೆವರೆಗೂ ಬ್ರಹ್ಮರಥೋತ್ಸವ 5 ದಿನ ಪಾಂಚಾತಾಗಮ ರೀತಿಯಲ್ಲಿ ವಿಶೇಷವಾಗಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದಾದ ಮೇಲೆ ವೈಶಾಖ ಮಾಸದಲ್ಲಿ ನರಸಿಂಹ ಜಯಂತಿ 108 ಕಲಶ ಅಭಿಷೇಕ ವಿಶೇಷವಾಗಿ ನಡೆಯುತ್ತೆ. ಹಾಗೂ ಸ್ವಾಮಿ ಜನ್ಮ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ಪ್ರತಿ ತಿಂಗಳು ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ತೋಮಾಲ ಸೇವೆ, ಸುದರ್ಶನ ಹೋಮ, ಅನ್ನದಾನ ಇದೆಲ್ಲ ವಿಶೇಷವಾಗಿ ನಡೆಯುತ್ತೆ. ಅದಾದ ಮೇಲೆ ಪಕ್ಕದಲ್ಲಿ ಮಹಾಲಕ್ಷ್ಮಿ ಜನ್ಮ ನಕ್ಷತ್ರ ಉತ್ತರ ನಕ್ಷತ್ರದಂದು ಸ್ವಾಮಿಗೆ ಮಹಾಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕ, ತೋಮಾಲ ಸೇವೆ, ಸಹಸ್ರನಾಮದಲ್ಲಿ ಹೋಮ ಆಗುತ್ತೆ. ಹೋಮ ಆದಮೇಲೆ ಅನ್ನ ಸಂತರ್ಪಣೆ, ಅನ್ನಪ್ರಸಾದ ವಿನಿಯೋಗ ಆಗುತ್ತೆ. ಆಮೇಲೆ ಇಲ್ಲಿ ಏನು ಅಂತಂದರೆ ಈ ಮದುವೆ ಆಗದೆ ಇರೋರು ಬಂದು ಸಂಕಲ್ಪ ಮಾಡಿಕೊಂಡು ಬಂದು ಪ್ರಾರ್ಥನೆ ಮಾಡಿ ಒಂದು ಕಲ್ಯಾಣೋತ್ಸವ ಮಾಡಿ ಆ ಕಲ್ಯಾಣೋತ್ಸವದ ಕಂಕಣವನ್ನು ಧರಿಸಿದ್ರೆ 48 ದಿನದೊಳಗೆ ಕಲ್ಯಾಣ ಆಗುತ್ತೆ. ಇದು ಲೋಕಕ್ಷೇಮವಾಗಿ ಇದೆಲ್ಲ ನಡೀತಾ ಬಂದಿದೆ. ಇದು ತುಂಬ ವಿಶೇಷವಾಗಿ ಸ್ವಾಮಿ ಉದ್ಭವ ಮೂರ್ತಿ ಎಲ್ಲ ವಿಶೇಷವಾಗಿ ನಡ್ಕೊಂಡು ಬಂದಿದ್ದಾರೆ. ಇದು ಬಂದು ಮಧುಗಿರಿ ತಾಲ್ಲೂಕು ತುಮಕೂರು ಜಿಲ್ಲೆಗೆ ಬರುತ್ತೆ. ಇಲ್ಲಿ ನಿಯರ್ ಬೈ ದೇವಸ್ಥಾನಕ್ಕೆ 1 ಕಿಲೋಮೀಟ್ರಲ್ಲಿ ಜಯಮಂಗಲಿ ನದಿ ಇದೆ. ಅದಾದಮೇಲೆ ಹಿಂದೂಪುರ 12 ಕಿಲೋಮೀಟ್ರ್ ಇದೆ. ಪಾವಗಡ, ತುಮಕೂರು, ಮಧುಗಿರಿ ಇದಕ್ಕೆಲ್ಲ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿದ್ದಾನೆ. ಇದು ಬಂದು ಸ್ವಾಮಿಯ ಅನುಗ್ರಹ ಹಾಗೂ ಪ್ರೇರಣೆಯಿಂದ ಇದೀಗ ನಾವು 2018ರಲ್ಲಿ ಒಂದು ಪ್ರಾರಂಭ ಮಾಡಬೇಕು. ದೇವಸ್ಥಾನ ಶಿಥಿಲ ವ್ಯವಸ್ಥೆಯಲ್ಲಿತ್ತು. ಆಗ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ಕಮಿಟಿ ಮಾಡಿಕೊಂಡು ಒಂದು 12 ಜನ ಹಾಕ್ಕೊಂಡು ಪ್ರಾರ್ಥನೆ ಮಾಡಿ ಸ್ವಾಮಿನ ಪ್ರಾರ್ಥನೆ ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂದಾಗ ಇಲ್ಲಿನ ಶಾಸಕರಾದ KN ರಾಜಣ್ಣನವರು ಅವರು ನಾನು ಮುಂದೆ ಬಂದು ನಾನು ಸಹಾಯ ಮಾಡ್ತೀನಿ ಅಂತೇಳಿ ಆಗ 2000 ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಗೆದ್ದು ಅವರು ಶಾಸಕರು ಕೂಡ ಆಗಿದ್ದಾರೆ. ಸಹಾಯಕ ಮಂತ್ರಿಯಾಗಿ ಅವರು ಬಂದ ಮೇಲೆ ನಮಗೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿ ಆಮೇಲೆ ದೇವಸ್ಥಾನ ನಿಧಿಯಿಂದ ಅಂದರೆ ಉಂಡಿ ದುಡ್ಡು ಹಣದಿಂದ 1 ಕೋಟಿನ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಹಾಗೂ ಸರ್ಕಾರದಿಂದ 50 ಲಕ್ಷ ರೂಪಾಯಿ
ಅನುದಾನವನ್ನು ರಾಮಲಿಂಗಾರೆಡ್ಡಿ ಅವರ ಅನುದಾನದ ಕಡೆಯಿಂದ ಅವ್ರ ಕಡೆಯಿಂದ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗೂ ನಮಗೆ ಬಂದು ಟೋಟಲ್ ದೇವಸ್ಥಾನ ಬಂದು 5,000 ಚದುರಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ಮುಕ್ಕಾಲು ಭಾಗ ನಮಗೆ ಅಂದಾಜು ಒಂದು 5ರಿಂದ 6 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕಾಸ್ಟ್ ಆಗ್ತಾಯಿದೆ. ಅದರಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಎಲ್ಲ ಅನುಕೂಲಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಇದುವರೆಗೂ ಬಂದು ಇಲ್ಲಿವರೆಗೂ ನಿಂತಿದ್ದೀವಿ. ಇನ್ನು ನಮಗೆ 1-1.5 ಕೋಟಿ ರೂಪಾಯಿ ಹಣದ ಸಹಾಯ ಬೇಕಾಗಿದೆ. ತಾವೆಲ್ಲ ಆದಷ್ಟು ಬೇಗ ಸ್ವಾಮಿ ಅನುಗ್ರಹ ತಗೊಂಡು ನಮಗೂ ಸಹಾಯ ಸಹಕಾರವನ್ನು ಕೊಟ್ಟು ಈ ಕೆಲಸ ಕಾರ್ಯವನ್ನು ಸಂಪೂರ್ಣಗೊಳಿಸಿ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವೀಕ್ಷಕರೇ, ಆ್ಯಕ್ಚುಲಿ ಗುರುಗಳು ಹೇಳಿದಾಗೆ ಇದು ತುಂಬಾ ಕಷ್ಟದ ಕೆಲಸ. ಎಷ್ಟೇ ಸರ್ಕಾರ ಸಹಾಯ ಇರಲಿ, ಎಷ್ಟೇ ಮಾಡಲಿ, ಇದಕ್ಕೆ ಅವ್ರದ್ದೇ ಆದ ಅವರ ಸಂಗಡಿಗರು, ಅವ್ರ ಜೊತೆ ಮಾಡಿ ಕಮಿಟಿಲಿ ಮಾಡಿರೋ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ತುಂಬಾ ಕಷ್ಟ ಬಿದ್ದಿದ್ದಾರೆ. ಸೊ ನಾನು ನಿಮಗೆ ಆ್ಯಕ್ಚುಲಿ ಇಲ್ಲಿ ಏನಾದರೂ ನೀವು ಸಹಾಯ ಮಾಡಬೇಕು ಅಂದರೆ ಈ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ QR ಕೋಡು ನಿಮಗೆ ಇಲ್ಲಿ ತೋರಿಸ್ತೀನಿ. ದಯವಿಟ್ಟು ನೀವೆಲ್ಲರೂ ಈ ಸಹಾಯ ಮಾಡೋಕ್ಕೆ ಮುಂದೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಾಮಿ ಎಲ್ಲ ಅನುಗ್ರಹ ಆದಷ್ಟು ಬೇಗ ಎಲ್ಲರಿಗೂ ಸಿಗಲಿ ಅಂತೇಳಿ, ಲೋಕಕ್ಷೇಮವಾಗಿರಲಿ ಅಂತೇಳಿ ಸಮಸ್ತ ಸುಖಿನೋ ಭವಂತು. ಗುರುಗಳೇ, ನೀವು ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ಆಗಲಿ. ಎಲ್ಲ ಇದರಿಂದ ಎಲ್ಲ ಭಕ್ತಾದಿಗಳಿಗೂ ಸ್ವಾಮಿ ಅನುಗ್ರಹ ಸಿಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಮಿನ ಪ್ರಾರ್ಥನೆ ಮಾಡ್ತೀನಿ. ನಮಗೆ ಇಲ್ಲಿ ತುಂಬ ಅಂದರೆ ಎಷ್ಟು ಪವಾಡ ಇದೆ ಅಂದರೆ, ನೀವು ಏನು ಅಂದ್ಕೊಳ್ತಿರೋ ಇಲ್ಲಿ ಖಂಡಿತವಾಗ್ಲೂ ನೆರವೇರುತ್ತೆ. ಸೊ ದಯವಿಟ್ಟು ಇಲ್ಲಿ ಯಾರಿನ್ನ ಬಂದಿಲ್ಲ ಅಂದರೆ ನಿಮಗೆ ಇಲ್ಲಿದು ರೂಟ್ ಮ್ಯಾಪ್ ಆಗಲಿ, ಇಲ್ಲಿದು ಲೊಕೇಶನ್ ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಒಂದ್ಸರಿ ಬಂದು ವಿಸಿಟ್ ಮಾಡಿ. ನಮ್ಮ ಪ್ರಧಾನ ಅರ್ಚಕರು ತುಂಬ ಸಹಕಾರ ಕೊಡ್ತಾರೆ. ಆಮೇಲೆ ಇಲ್ಲಿ ನಮಗೆ ಪಕ್ಕದಲ್ಲಿ ಒಂದು ಬ್ರಾಹ್ಮಣರದ, ಹೌದು, ಇಲ್ಲಿ ಲಕ್ಷ್ಮೀ ನರಸಿಂಹ ಬ್ರಾಹ್ಮಣ ಸೇವಾ ಟ್ರಸ್ಟ್ ಅಂತ ಒಂದು ಮಾಡಿಕೊಂಡು, ಯಾಕಂದರೆ ಇಲ್ಲಿ ತುಂಬ ಸಮಸ್ಯೆ ಇತ್ತು. ಆಗ ನಾವು ಎಲ್ಲ ಯೋಚನೆ ಮಾಡಿ, ನಮ್ಮ ಕಮ್ಯುನಿಟಿಯವರೆಲ್ಲ ಯೋಚನೆ ಮಾಡಿ ಅವ್ರ ಕೈಯಿಂದನೇ ಸಾವಿರಾರು ರೂಪಾಯಿಗಳು ಹಾಕ್ಕೊಂಡು ಒಂದು ಟ್ರಸ್ಟನ್ನ ಕ್ರಿಯೇಟ್ ಮಾಡಿ, ಈಗ ಅದು ಲೈಫ್ ಮೆಂಬರ್ ಅಂತೇಳಿ ಒಂದು 25,000 ಕೊಟ್ಟರೆ ಲೈಫ್ ಮೆಂಬರ್ ಎವ್ರಿ ಸಂಡೇ ಬಂದವ್ರಿಗೆಲ್ಲ, ಇಂಥವ್ರೆ ಅಂತಲ್ಲ, ಬಂದವ್ರಿಗೆ 11 ಗಂಟೆಯಿಂದ ಪ್ರಾರಂಭ ಆಗಿ ಮಧ್ಯಾಹ್ನ 3 ಗಂಟೆವರೆಗೂ ಅನ್ನದಾನ ನಡೆಯುತ್ತೆ. ಇನ್ನು ನಾವು ಪ್ರತಿನಿತ್ಯ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀವಿ. ಸ್ವಾಮಿ ಅನುಗ್ರಹ ಹಾಗೂ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಪ್ರತಿನಿತ್ಯ ಅನ್ನದಾಸೋಹ ಆಗಬೇಕು ಅಂತೇಳಿ ನಿಮ್ಮಲ್ಲಿ ನಮ್ಮದೊಂದು ಪ್ರಾರ್ಥನೆ. ಆದಷ್ಟು ಎಲ್ಲ ಅದಕ್ಕೂ ಸಹಾಯ ಮಾಡಿ. ನಿಮಗೆ ಆ ಟ್ರಸ್ಟ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಕೊಡ್ತೀನಿ. ದಯವಿಟ್ಟು ಸಹಾಯ ಮಾಡಿ. ಯಾಕೆಂದರೆ ಇದು ನಿಜವಾಗ್ಲೂ ಪುಣ್ಯದ ಕೆಲಸ. ನೀವು ಆ ಪುಣ್ಯದ ಕೆಲಸದಲ್ಲಿ ಒಂದು ಕೈ ಹಾಕಿದ್ರೆ ಒಳ್ಳೆಯದಾಗತ್ತೆ. ಸೊ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ನನ್ನದು. ದಯವಿಟ್ಟು ಸಹಾಯ ಮಾಡಿ. ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರೋಂ ಮೃತ್ಯೋಂ ಮೃತ್ಯುರ್ನಮಾಮ್ಯಹಂ ಮಹಾದೇವಿ ಚ ವಿದ್ಮಹೇ ಸಿಂಹಪತ್ನಿ ಚ ಧೀಮಹಿ ತನ್ನೋ ಅಮೃತ ಪ್ರಚೋದಯಾತ್ ತತ್ಪುರುಷಾಯ ವಿದ್ಮಹೇ ಪಕ್ಷಿರಾಜಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ಈ ದೇವಾಲಯದಲ್ಲಿ ಸ್ವಾಮಿ ಮೂಲಾಧಾರ ಬಂದು ಉದ್ಭವಮೂರ್ತಿ ಲಕ್ಷ್ಮೀ ನರಸಿಂಹ. ಆಗಲೇ ಎಲ್ಲ ನೀವು ನೋಡಿರ್ತೀರ. ಇದೀಗ 1982ರಲ್ಲಿ TTD ಬೋರ್ಡಲ್ಲಿ ರಾಘವೇಂದ್ರ ರಾವ್ ಅಂತೇಳಿ ಚೇರ್ಮನ್ ಆಗಿದ್ದರು. ಅವ್ರಿಗೆ ಇದು ಮನೆ ದೇವರಾಗಿತ್ತು. ಆಗ ಅವರು ಮನಸ್ಸು ಮಾಡಿ TTD ಬೋರ್ಡಿಂದ ಆ ವಿಗ್ರಹನ, ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹನ ಅಲ್ಲಿಂದ ತೊಗೊಂಬಂದು 1982ರಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗಿದೆ. ಈಗ ನಾವು ಇಲ್ಲಿ ನಿಂತಿರೋ ಟೆಂಪಲ್ ಬಂದು ಬಾಲಾಲಯ ಅಂತ, ಅಂದರೆ ಸ್ವಾಮಿ ರೆಂಟಲ್ ಹೌಸಲ್ಲಿ ಇದ್ದಾರೆ. ಈಗ ಏನಂತಂದರೆ ಆಲ್ಟರ್ನೇಟಿವ್ ಟೆಂಪಲಲ್ಲಿ ಇದ್ದೀವಿ. ಈಗ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ಇರೋದ್ರಿಂದಾಗಿ ಇಲ್ಲಿ ಬಂದು ಅಲ್ಲಿ ಏನೇನಿದೆ ವಿಗ್ರಹಗಳು, ಆ ವಿಗ್ರಹಗಳನ್ನೆಲ್ಲ ಒಂದು ಹತ್ತಿ ಮರದಲ್ಲಿ ಮಾಡಿ, ಲಕ್ಷ್ಮೀ ನರಸಿಂಹ, ಮಹಾಲಕ್ಷ್ಮಿ, ಗರುಡ, ಅದಾದಮೇಲೆ ವಿಮಾನ ಗೋಪುರಗಳು, ಆಮೇಲೆ ನವಗ್ರಹಗಳು, ಇದನ್ನೆಲ್ಲ ಒಂದು ಹತ್ತಿ ಮರದಲ್ಲಿ ಮಾಡಿ ಶಾಸ್ತ್ರೋಕ್ತವಾಗಿ ಪಾಂಚರಾತ್ ರಾಗಮ ರೀತಿಯಲ್ಲಿ ನಾವು ಇದನ್ನು ಕಲಾಕರ್ಷಣೆ ಮಾಡಿ, ಇದೀಗ ಭಕ್ತಾದಿಗಳಿಗೆ ಎಲ್ಲದಕ್ಕೂ ಸೌಕರ್ಯ ಆಗಲಿ, ದೇವಾಲಯ ಜೀರ್ಣೋದ್ಧಾರ ನಡೀತಾ ಇರೋ ಕಾರಣದಿಂದಾಗಿ ಬಂದ ಭಕ್ತಾದಿಗಳಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ಒಂದು ಆಲ್ಟರ್ನೇಟಿವ್ ಟೆಂಪಲ್ ಮಾಡಿ ಇಲ್ಲಿ ಸ್ವಾಮಿಗೆ ದಿನನಿತ್ಯ ಪೂಜೆ ಪುನಸ್ಕಾರಗಳು, ಸ್ವಾತಿ ನಕ್ಷತ್ರ, ಉತ್ತರ ನಕ್ಷತ್ರ, ಬೆಳಿಗ್ಗೆ ಸಾಯಂಕಾಲ ಶಾತುಮರೆ, ಇದೆಲ್ಲ ಪೂಜೆಗಳೆಲ್ಲ ನಡ್ಕೊಳ್ತಾ ಬಂದಿದೆ. ಇದೆಲ್ಲ ಪ್ರತಿದಿನ ಬೆಳಗ್ಗೆ 7:30ಯಿಂದ 8 ಗಂಟೆ ಒಳಗೆ ಟೆಂಪಲ್ ಓಪನ್ ಆಗುತ್ತೆ. ಅದಾದಮೇಲೆ 9:30ಗೆ ಪಂಚಾಮೃತ ಅಭಿಷೇಕ, 11 o'clockಗೆ ಮಹಾಮಂಗಳಾರತಿ, ಶಾತುಮರೆ, ತೀರ್ಥ ಪ್ರಸಾದ ಆಗುತ್ತೆ.
ಅದಾದಮೇಲೆ 1 ಗಂಟೆವರೆಗೂ ಇರ್ತೀವಿ. ಅದಾದಮೇಲೆ 2 ಅವರ್ಸ್ ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ 4 to 6, 5 to 5:30ವರೆಗೆ ಮಹಾಮಂಗಳಾರತಿ, ಸಾಯಂಕಾಲ ಪೂಜೆ ಇರುತ್ತೆ, ಶಯನೋತ್ಸವ, ಏಕಾಂತ ಸೇವೆ ಇದೆಲ್ಲ ಇರುತ್ತೆ. ಇದಾದಮೇಲೆ ಮಹಾಮಂಗಳಾರತಿ ಆದಮೇಲೆ ತೀರ್ಥ ಪ್ರಸಾದ ವಿಶೇಷವಾಗಿ ಇರುತ್ತೆ. ಸಾಯಂಕಾಲ 6 ಗಂಟೆ ಮೇಲೆ ಟೆಂಪಲ್ ಕ್ಲೋಸ್ ಇರುತ್ತೆ. ಯಾರು ಬರೋರು ಇದ್ದರೂ ಕೂಡ 5:30, 6 ಒಳಗೆ ಬಂದು ಸ್ವಾಮಿ ದರ್ಶನ ಪಡಿಬೇಕಾಗಿ ಪ್ರಾರ್ಥನೆ. ಇದು ಆಲ್ಟರ್ನೇಟಿವ್ ಟೆಂಪಲ್ ಆಗಿದೆ. ಇದಾದ ಮೇಲೆ ಸ್ವಾಮಿ ಅಲ್ಲಿ ಶಿಫ್ಟ್ ಆದಮೇಲೆ ಇದನ್ನು ಕಲ್ಯಾಣ ಮಂಟಪ ಅಂತೇಳಿ, ಇಲ್ಲಿ ವಿಶೇಷವಾಗಿ ಸ್ವಾತಿ, ಉತ್ತರ ಹಾಗೂ ಕಲ್ಯಾಣೋತ್ಸವಗಳು, ಏನೇ ವಿಸುದರ್ಶನ ಹೋಮ ಇದೆಲ್ಲ ಏನು ಮಾಡ್ತೀವಿ ಇಲ್ಲಿ ಅಕೇಶನ್ಗಾಗಿ ಈ ಆಸ್ಥಾನ ಮಂಟಪ ಅಂತ ಹೇಳ್ತೀವಿ. ಆಸ್ಥಾನ ಮಂಟಪ ಅಂದರೆ ವಿಶೇಷವಾಗಿ ಏನೇನು ಸ್ವಾಮಿಗೆ ಅಕೇಶನ್ ನಡೀತೆ ಅದನ್ನೆಲ್ಲ ಇಲ್ಲಿ ಮಾಡೋದಕ್ಕೋಸ್ಕರ ಸ್ವಾಮಿ ಭಕ್ತಾದಿಗಳು ಇದನ್ನು ಒಂದು ಸೇವೆಯಾಗಿ ಮಾಡಿಕೊಟ್ಟಿದ್ದಾರೆ ಸ್ವಾಮಿಗೆ. ಇದು ಸ್ವಾಮಿಯ ಈ ಜೀರ್ಣೋದ್ಧಾರ ಯಾವಾಗ ಕಂಪ್ಲೀಟ್ ಆಗ್ಬೋದು? ಈ ಜೀರ್ಣೋದ್ಧಾರ ನಾವು 2023 ಆಗಸ್ಟ್ 23ರಲ್ಲಿ ಕಲಾಕೃಷ್ಣ ಮಾಡಿ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಅಂದಾಜಾಗಿ ಇನ್ನೊಂದು 3 ತಿಂಗಳೊಳಗೆ ನಮಗೆ ಸ್ವಲ್ಪ ಹಣದ ಮುಗ್ಗಟ್ಟು ಇರೋದ್ರಿಂದಾಗಿ ಇನ್ನೊಂದು 3 ತಿಂಗಳೊಳಗೆ ಮುಗಿಸ್ಬೇಕು. ನರಸಿಂಹ ಜಯಂತಿಗೆ ಟೆಂಪಲ್ ರಿನಿವೇಟ್ ಆಗಿ ಕುಂಭಾಭಿಷೇಕ ಮೇ 11ನೇ ತಾರೀಕು ನರಸಿಂಹ ಜಯಂತಿ ಇದೆ. ಅಷ್ಟರೊಳಗೆ ನಾವು ಮಾಡಬೇಕು ಅಂತೇಳಿ ಒಂದು ಸ್ವಾಮಿಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹಾಗೂ ನಿಮ್ಮಲ್ಲಿ ಭಕ್ತಾದಿಗಳಿಗೆ ಸಹಾಯ ಸಹಕಾರವನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಆದಷ್ಟು ಬೇಗ ನೀವೆಲ್ಲ ಸಹಾಯ ಸಹಕಾರವನ್ನು ಕೊಡಬೇಕಾಗಿ ಹಾಗೂ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇದೀಗ ಒಂದು ಮಂಗಳಾರತಿ. ಬನ್ನಿ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ರುದ್ರಸಿಂಹಂ ದ್ವಿಜಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ನಾರಸಿಂಹಾಯ ವಿದ್ಮಹೇ ಸಹಸ್ರಜ್ವಾಲಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಮಹಾದೇವಿ ಚ ವಿದ್ಮಹೇ ಸಿಂಹಪತ್ನಿ ಚ ಧೀಮಹಿ ತನ್ನೋ ಅಮೃತ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೇ ಸುವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ಕರ್ಪೂರ ಮಂಗಲ ನೀರಾಜನಂ ದರುಶಯಾಮಿ. ಇಂದಿರಾವರದ ಗೋವಿಂದ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಕಾಲಂ ಮೃತ್ಯುರಣಂ ಸರ್ವವ್ಯಾಧಿ ನಿವಾರಣಂ ಜಪತ್ತ ದುರಿದೋಷಂ ಶ್ರೀಲಕ್ಷ್ಮೀ ನಾರಸಿಂಹಸ್ವಾಮಿ ಪಾದೋದಕಂ ಪಾವನಂ ಪರಮಂ ಶುಭಂ. ಶತಮಾನಂ ಭವತಿ ಶತಾಶತಾಯು ಪುರುಷತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ರೋಜನೋ ರೋಜಮಾನ ಶೋಭನ ಶೋಭಮಾನ ಕಲ್ಯಾಣಃ. ಲಕ್ಷ್ಮೀನಾರಸಿಂಹಸ್ವಾಮಿ ಅನುಗ್ರಹ ಪ್ರಸಾದ ಫಲ ಸಿದ್ಧಿರಸ್ತು. ಲಕ್ಷ್ಮೀನಾರಸಿಂಹಸ್ವಾಮಿ ಕೃಪಾ ಕಟಾಕ್ಷ ಫಲ ಸಿದ್ಧಿರಸ್ತು. ಇದೇ ಥರ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ, ನಿಮ್ಮಿಂದ ಸಿಕ್ಕಿ ಸ್ವಾಮಿ ಅನುಗ್ರಹ ಲೋಕಕ್ಷೇಮಾಭಿವೃದ್ಧಿರಸ್ತು. ಸಮಸ್ತ ಲೋಕ ಸುಖಿನೋ ಭವಂತು. ಸಮಸ್ತ ಲೋಕ ಸಮಸ್ತ ಸುಖಿನೋ ಭವಂತು. ವೀಕ್ಷಕರೇ, ಇದೇ ಜಾಗದಲ್ಲೇ ಅನ್ನದಾಸೋಹ ನಡೆಯೋದು. ಇದು ಭಾನುವಾರ ಅಂತೂ ಕಂಪಲ್ಸರಿ ಇಲ್ಲಿ ಅನ್ನದಾನ ನಡೆಯುತ್ತೆ. ಈಗ ಅರ್ಚಕರು ಹೇಳಿದಾಗೆ ದಿನನಿತ್ಯನೂ ಅನ್ನದಾನ ಮಾಡಬೇಕು ಅನ್ನೋ ಇದರಲ್ಲಿದ್ದಾರೆ. ಇದೊಂದು ಚೌಲ್ಟ್ರಿ.